रत्नाकराधौतपदां हिमालय किरीटिनीं ब्रह्मराजस्य रत्नाढ्यां वन्दे भारतमातरम्। कर्नाटकांबेने राजराजेश्वरी कन्नडिगरानंद सौभाग्य शुभकरी करुणाಳ ಸಿಂಹಾಸನಾಧೀಶ್ವರಿ ನಮಿಸುವೆ ಭರಸೌ ತಾಯಿ ಭುವನೇಶ್ವರಿ. ತಮ್ಮ ಇಡೀ ಬದುಕನ್ನ ಜಗತ್ತಿನ ಜನರಿಗೆ ಅವರ ಒಳಿತಿಗೋಸ್ಕರ ಬದುಕಿದಂತಹ ಮಹಾನ್ ಚೇತನಗಳಿಗೆ ವಂದಿಸಿ, ಹಗಲಿರುವ ದೇಶವನ್ನ ಕಾಯುತ್ತಿರುವ ಯೋಧರಿಗೆ ನಮಿಸಿ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಉಪನ್ಯಾಸಕ ವರ್ಗದವರೇ, ಪ್ರೀತಿಯ ಮಿತ್ರರೇ, ಒಂದು 2 ನಿಮಿಷ ನಮಗೆ ಕೈ ಹೀಗೆ ಎಂದಾಗ ಎಲ್ಲೊಂದ್ ಕಡೆ ಮಧ್ಯದಾದ್ಮೇಲೆ 1 ನಿಮಿಷ ಆದ್ಮೇಲೆ ಯಾಕಪ್ಪ ಎಷ್ಟು ಮುಗ್ದೇ ಇಲ್ಲ, ಕೈ ನೋಡ್ತಾ ಇದೆ ಅಂತ ಅನ್ಕೊಂಡ್ತಿದ್ವಿ. ತುಂಬಾ ಜನಕ್ಕೆ 90% ಜನ ಗೊತ್ತಾಗ್ತಿತ್ತು, ಅಯ್ಯೋ ಇವರು ಇಳಿಸಲೇ ಇಲ್ಲ, ಇನ್ನು ಕೈ ಇಳಿಸೋಣ ಅಂದ್ರೆ. 2 ನಿಮಿಷ ಕೈ ಹಿಡಿದಿರೋದಕ್ಕೆ ನಮ್ಗೆ ಆಗ್ತಾ ಇರೋಲ್ಲ. ದೇಶದ 3 ವಾತಾವರಣಗಳಲ್ಲಿ, ಒಂದು ಕಡೆ ಮರಳುಗಾಡು, ಇನ್ನೊಂದು ಕಡೆ ಬೆಟ್ಟ ಗುಡ್ಡಗಳು, ಇನ್ನೊಂದು ಕಡೆ ಅಲ್ವಾ 300-380 ಕೆಜಿ ತೂಕದ ಆಯುಧಗಳನ್ನ ಹೊತ್ತುಕೊಂಡು 24x7 ನಮಗೋಸ್ಕರ ಅವರು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನ ಬಿಟ್ಟು ನನ್ನ ದೇಶ ನನ್ನ ಜನ ಅಂತ ಕೂದಲ ನಿಂತುಕೊಂಡು ಸೇವೆ ಮಾಡ್ತಾ ಇದ್ದಾರಲ್ಲ, ರಿಯಲಿ ನಾವು ಸೈನಿಕರಿಗೆ ಎಷ್ಟು ಗೌರವವನ್ನು ಸಲ್ಲಿಸಿದ್ರು ಉತ್ಸಾಹ. ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ, ಇವತ್ತೇನಾದ್ರೂ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ, ನೀವು ಆರಾಮಾಗಿ ಕುಳಿತುಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಅವರೇ. ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. 60ರ ದಶಕದಲ್ಲಿ ಚೀನಾ ಮತ್ತೆ ಭಾರತಕ್ಕೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ಚೀನಾದ ಒಬ್ಬ ದೊಡ್ಡ ಸೈನ್ಯಾಧಿಕಾರಿ ಒಂದು ಮಾತು ಹೇಳ್ತಾನೆ ನಮ್ಮ ಆರ್ಮಿಯ ಬಗ್ಗೆ, ನಮ್ಮ ದೇಶದ ಆರ್ಮಿಯ ಬಗ್ಗೆ. ನನಗೆ ಇಂಡಿಯನ್ ಆರ್ಮಿ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಅಂತ ಒಬ್ಬ ಚೀನಾದ ಆರ್ಮಿಯನ್ನು ಹೇಳ್ತಾನೆ ಆಫೀಸರ್. ಯಾಕೆ ಅಂತ ಕೇಳಿದ್ರೆ, ಚೀನಾದಲ್ಲಿರ್ತಕ್ಕಂಥ ಸೈನಿಕರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ, ಭಾರತದಲ್ಲಿರ್ತಕ್ಕಂಥ ಸೈನಿಕರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅವರ ಜನರಿಗೋಸ್ಕರ ಕೆಲಸ ಮಾಡ್ತಾರೆ. ಅದಕ್ಕೆ ಒಂದು ಕಡೆ ಭಾರತದ ಸೈನಿಕರು ಅಂದ್ರೆ ಗೌರವ, ಇನ್ನೊಂದು ಕಡೆ ಭಾರತದ ಸೈನಿಕರು ಅಂದ್ರೆ ನನಗೆ ಭಯ ಅಂತ ಹೇಳ್ತಾರೆ. ಅದನ್ನ ನಾವು ಆಪರೇಷನ್ ಸಿಂಧೂರಲ್ಲಿ ನೋಡಿದ್ವಿ. ನಮ್ಮ ದೇಶದ ವೆಪನ್ಸ್ ಹೋಗಿ ಪಾಕಿಸ್ತಾನದ ಏರ್ಪೋರ್ಟ್ ನ ರನ್ವೇ ಮೇಲೆ ಬಿತ್ತು. ಆದರೆ 1 ವಾರಗಳ ಕಾಲದ ಯುದ್ಧದಲ್ಲಿ ಒಂದೇ ಒಂದು ಸಿಂಗಲ್ ಬಾಂಬ್ ಕೂಡ ಬಂದು ನಮ್ಮ ದೇಶದೊಳಗೆ ಬೀಳಿಲ್ವಲ್ಲ, ಅದು ನಮ್ಮ ದೇಶದ ಆರ್ಮಿಯ ತಾಕತ್ತು, ಅದು ನಮ್ಮ ದೇಶದ ಯೋಧರ ತಾಕತ್ತು.